10ನೇ ಕ್ಲಾಸ್ಗೆ ನಿಮಗೆ ಸ್ವಾಗತ. ಸೊ 10ನೇ ಕ್ಲಾಸಲ್ಲಿ ಬಂದು ನಾವಿವತ್ತು ಫ್ರೀಸ್ನ ಹೇಗೆ ಮಾಡೋದು, ಕಾಲಮ್ಸ್ನ ಮತ್ತೆ ರಾಸ್ನ ಹೇಗೆ ಫ್ರೀಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಫ್ರೀಸ್ ಯಾಕೆ ಮಾಡಬೇಕು ಅನ್ನೋದು ಸಹ ಹೇಳ್ಬಿಡ್ತೀನಿ ಇದಕ್ಕಿಂತ ಮುಂಚೆ. ಸೊ ಫಾರ್ ಎಕ್ಸಾಂಪಲ್ ನಮ್ಗೆ ಇಲ್ಲೊಂದೇನೋ ಡಾಟಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಸೇಲ್ಸ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಸೇಲ್ಸ್, ಪ್ರಾಫಿಟ್ ಮತ್ತೆ ಕಾಸ್ಟ್ ಅಂತ ಇದೆ. ಸರಿ, ಓಕೆನಾ? ಸೊ ನಾವು ಇಲ್ಲಿ ಸೇಲ್ಸ್ ಅಂತ ಇದೆ ಅಲ್ವಾ, ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಶೀಟ್ ಅಲ್ಲಿ, ಏನೋ 1 ಇಂದ ಹಿಡಿದು 21 ಕಾಲಮ್ಸ್ ರೋಸ್ ವರ್ಗು ಇದೆ ನೋಡಿ. ಈ ಕಾಲಮ್ ಅಲ್ಲಿ ರೋಸ್ ಇಲ್ಲಿವರೆಗೂ ನಾವು ನೋಡ್ಬೋದು. ಸೊ ನಾವು ಅದೇ ಕೆಳಗಡೆ ಹೋದ್ರೆ ಈಗ ಇಲ್ಲಿತ್ತ ಪ್ರಾಫಿಟ್, ಇಲ್ಲಿತ್ತ ಸೇಲು, ಇಲ್ಲಿತ್ತ ಕಾಸ್ಟ್ ಅಂತ ಗೊತ್ತಾಗೋದಿಲ್ಲ. ಸೊ ಕನ್ಫ್ಯೂಷನ್ ಆಗುತ್ತೆ. ಸೊ ಆ ಟೈಮಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಫ್ರೀಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಪೇಜ್, ಸರಿನಾ? ಇಲ್ಲಿ ನೋಡಿ, ಐ ಮಾರ್ಕ್ ಮಾಡಿದ್ದೀನಲ್ಲ ಕಾಲಮ್ ಅಲ್ಲಿ. ಸೊ ಈಗ ನಮ್ಗಿಲ್ಲಿ ಸೇಲ್ಸ್ ಅಂತ ಎಲ್ಲಿತ್ತು ಅನ್ನೋದು ಗೊತ್ತಾಗೋದಿಲ್ಲ. ಅದೇ ಇದನ್ನ ಈಗ ರಾ ಇದೆಯಲ್ಲ, ಈ ರಾಸ್ನ ಈ ರಾನ ನಾವು ಫ್ರೀಸ್ ಮಾಡಿದ್ರೆ, ಫ್ರೀಸ್ ಮಾಡೋದ್ರಿಂದ ನಮ್ಗೆ ಗೊತ್ತಾಗುತ್ತೆ. ಸೊ ಹೇಗೆ ಅಂತ ಅಂದ್ರೆ ಹೋಗ್ತೀವಿ, ಜಸ್ಟ್ ವ್ಯೂಗೆ ಹೋಗಿ ಫ್ರೀಸ್ ದ ಪ್ಯಾನಲ್ಸ್ ಅಂತ ಇರುತ್ತೆ ನೋಡಿ. ವಿಂಡೋಗೆ ಹೋಗಿ ಫ್ರೀಸ್ ದ ಪ್ಯಾನಲ್ಸ್, ಫ್ರೀಸ್ ದ ಟಾಪ್ ರೋ. ಓಕೆ, ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದ್ಮೇಲೆ ನೋಡಿ, ಸೇಲ್ಸ್ ಆಗೇ ಇದೆ, ಪ್ರಾಫಿಟ್ ಆಗೇ ಇದೆ, ಕಾಸ್ಟ್ ಆಗೇ ಇದೆ, ಸರಿನಾ? ಫಾರ್ ಎಕ್ಸಾಂಪಲ್ ಇಲ್ಲಿ ಸೇಲ್ಸ್ ಯಾವುದು 36, ಪ್ರಾಫಿಟ್ ಯಾವುದು 13, ಮತ್ತೆ ಕಾಸ್ಟ್ ಯಾವುದು 3, 26 ಲೈನ್ ಅಲ್ಲಿ. ಸೊ ಫ್ರೀಸ್ ಮಾಡ್ದಲ್ಲೇ ಇದ್ರೆ ಏನಾಗುತ್ತೆ, ಕನ್ಫ್ಯೂಷನ್ಸ್ ಆಗುತ್ತೆ, ಸರಿನಾ? ಈ ಕನ್ಫ್ಯೂಷನ್ ನ ತಡೆಯೋಕೆ ಅಂತಾನೆ MS Excel ಅಲ್ಲಿ ಈ ಒಂದು ಫೀಚರ್ ನ ಬಿಟ್ಟಿದ್ದಾರೆ. ಸೊ ಸರಿನಾ? ನಮ್ಗೆ ರಾಸ್ನ ಅದೇ ನಾವು ಕಾಲಮ್ಸ್ ನಾವು ಫ್ರೀಸ್ ಮಾಡ್ಬೇಕು ಅನ್ಕೊಳ್ಳಿ, ಸರಿನಾ? ಕಾಲಮ್ ನ ಫ್ರೀಸ್ ಮಾಡ್ಬೇಕು. ಸೊ ಈ ಕಾಲಮ್ ನ ಫ್ರೀಸ್ ಮಾಡ್ಬೇಕು ಅಂತ ಅಂದಾಗ ನಾವು ಸೇಮ್ ಏನು ಇಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂತೀವಿ, ಕರ್ಸರ್ ಅದ್ರ ಮೇಲೆ ಇಟ್ಟು ಕ್ಲಿಕ್ ಮಾಡ್ಕೊಂತೀವಿ ಯಾವಿದು ಅಂತ. ಸೊ ನೀವು ಇಲ್ಲೂ ಹೆಡ್ಡರ್ ಅಲ್ಲೂ ಇಕ್ಕೊಬಹುದು, ಇಲ್ಲಾದ್ರೂ ಇಕ್ಕೊಬಹುದು. ಸೊ ಇಲ್ಲಿ ಕೂಡ ಬೆಟರ್. ಕಾಲಮ್ ಹೆಡ್ ಅಲ್ಲಿ ಇಕ್ಕೊಂಡು ವ್ಯೂಗೆ ಹೋಗ್ತೀವಿ, ಸರಿನಾ? ವ್ಯೂಗೆ ಹೋದಾಗ ಫ್ರೀಸ್ ಪ್ಯಾನಲ್ಸ್ ಅಂತ ಇರುತ್ತೆ. ಫ್ರೀಸ್ ಪ್ಯಾನಲ್ಸ್ ಅಂತ ಬಂದಾಗ ಇಲ್ಲಿ ಫ್ರೀಸ್ ದ ಫಸ್ಟ್ ಕಾಲಮ್ ಅಂತ ಇರುತ್ತೆ, ಸರಿನಾ? ನೋಡಿ, ಇಲ್ಲಿ ಫ್ರೀಸ್ ದ ಫಸ್ಟ್ ಕಾಲಮ್ ಕ್ಲಿಕ್ ಮಾಡ್ತೀವಿ ಅದ್ರ ಮೇಲೆ. ಓಕೆನಾ? ಫ್ರೀಸ್ ದ ಫಸ್ಟ್ ಕಾಲಮ್ ಅಂತ ಅಂದಾಗ ಓಕೆ, ಡಾಟಾ ಎಫಿಷಿಯಂಟ್ ಡಾಟಾ ಇರೋದ್ರಿಂದ ಅದು ಆ ತರ ಆಗ್ತದೆ, ಸರಿನಾ? ನೀವು ಅದನ್ನ ಇದು ಮಾಡ್ಕೊಬಹುದು. ಇಲ್ಲ ನಮ್ಗಿಲ್ಲಿ ಇದು ಸರಿನಾ, ಈ ಮೂರು ಫ್ರೀಸ್ ಆಗ್ಬೇಕು. ಸೊ ಈಗೆಲ್ಲ ನೀವು ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ಹಳೇದ್ ನಾವು ಹೈಡ್ ಅಂಡ್ ಅನ್ಹೈಡ್ ಮಾಡ್ತಿದ್ವಲ್ಲ, ಆ ತರ ಮಾಡ್ಕೊಳ್ಳೋದಿಕ್ ಆಗೋದಿಲ್ಲ ಇದನ್ನ, ಸರಿನಾ? ಹಿಂಗ ಅಂದ್ಬಿಟ್ಟು ನೀವು ಅಲ್ಲೋಗಿ ಮುಂದೆ ಇದ್ ಮಾಡ್ಕೊಂತೀವಿ ಅಂದ್ರೆ ಅದು ಆಗೋದಿಲ್ಲ, ಸರಿನಾ? ನಾವೀಗ ಅಂಡ್ ಈಗ ಇಲ್ಲೆಲ್ಲ ಇದೆ ನೋಡಿ, ಈಗ ಇಲ್ಲಿದೆ. ಈಗ ಅದನ್ನ ಅನ್ಫ್ರೀಸ್ ಮಾಡ್ಬಿಡೋಣ. ಓಕೆ, ಈಗ ಅನ್ಫ್ರೀಸ್ ಆಗಿದೆ. ಸೊ ಫಾರ್ ಎಕ್ಸಾಂಪಲ್ ನಮ್ಗೆ ಈಗ ಫಸ್ಟ್ ಕಾಲಮ್ ಮತ್ತೆ ಫಸ್ಟ್ ರೋನ ಹೇಗೆ ಫ್ರೀಸ್ ಮಾಡೋದು ಅಂತ ಗೊತ್ತಾಯ್ತು. ಸಪೋಸ್ ಅದನ್ನ ನಾವು ಮಧ್ಯದಲ್ಲಿ ಎಲ್ಲಾನ ಫ್ರೀಸ್ ಮಾಡಬೇಕು, ಇಲ್ಲಿ ಸರಿನಾ? ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ E4 ಮತ್ತೆ E4 ಇದೆ ನೋಡಿ, ಸಾರಿ G4. ಓಕೆ, ಈ G4 ಮತ್ತೆ 1 2 3 4 5 ಕಾಲಮ್ಸ್ ಮತ್ತೆ 1 2 3 ರೋಸ್, ಸರಿನಾ? ಈ ಇವಿಷ್ಟನ್ನ ಈ ಏನ್ ಪಾರ್ಟ್ ಇದೆ ಇದು, ಸರಿನಾ? ಇದೇನ್ ಪಾರ್ಟ್ ಇದೆ, ಈ ಪಾರ್ಟ್ ನ ಫುಲ್ ಬಿಟ್ಟು ಇಷ್ಟು ಫ್ರೀಸ್ ಮಾಡಿ, ಇದು ಸೇರ್ಸಿ ಫ್ರೀಸ್ ಮಾಡಿ, ಸರಿನಾ? ಇಲ್ಲಿಂದ
ತೋರ್ಸೋ ತರ, ಸರಿನಾ? ಇಲ್ಲಿಂದ ಮಾತ್ರ ತೋರ್ಸೋ ತರ ಮಾಡ್ತೀವಿ. ಓಕೆನಾ? ಸೊ ನಾವು ಅವಾಗ ಏನ್ ಮಾಡ್ಬೇಕು ಅಂತ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ 1 2 3, ಸರಿನಾ? 1 2 3, ಸರಿನಾ? ಇಲ್ಲಿ ಈ ಪೋರ್ಷನ್ ಏನಿದೆ, ಈ ಪೋರ್ಷನ್ ನಾವು ಫ್ರೀಸ್ ಮಾಡ್ತೀವಿ, ಸರಿನಾ? ಇನ್ ಮಿಕ್ಕಿದ್ದೆಲ್ಲ ಏನಿದೆ ಅದು ಸ್ಕ್ರೋಲ್ ಡೌನ್ ಆಗ್ತಾ ಇರುತ್ತೆ. ಎಲ್ಲ ಸ್ಕ್ರೋಲ್ ಅಪ್ ಮಾಡ್ಬೋದು, ಇಲ್ಲ ಸ್ಕ್ರೋಲ್ ಡೌನ್ ಮಾಡ್ಬೋದು. ಓಕೆನಾ? ಸೊ ನೀವು ಅದನ್ನ ಮಾಡ್ಬೇಕು ಅಂತ ಅಂದಾಗ ನಿಮ್ ಕರ್ಸರ್ನ ಅದ್ರ ಮೇಲೆ ಕ್ಲಿಕ್ ಮಾಡಿ ವ್ಯೂಗೆ ಹೋಗ್ತೀರಾ, ಫಾರ್ಮ್ಯಾಟಿಂಗ್ ಇರುತ್ತೆ. ಸೊ ಸರಿನಾ, ಫಾರ್ಮ್ಯಾಟಿಂಗ್ ಹೋದ ಮೇಲೆ ನೀವು ಫ್ರೀಸ್ ದ ಫಸ್ಟ್ ಕಾಲಮ್ ಅಂಡ್ ಫ್ರೀಸ್ ದ ಪ್ಯಾನಲ್. ಸರಿ ನೋಡಿ, ಇಲ್ಲಿದೆ ಫ್ರೀಸ್ ದ ಪ್ಯಾನಲ್, ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಾ, ಸರಿನಾ? ಈಗ ಫ್ರೀಸ್ ಆಗಿದೆ. ಓಕೆ ನೋಡಿ, ಸರಿನಾ? ಇದು ಈ 2 ಲೈನ್ ಇದೆ, 1 2 3, ಸರಿ, 3, ಸರಿನಾ? ಈ 3ನ್ನು ಹೈಡ್ ಮಾಡಿದೆ, ಸರಿನಾ? ಆಮೇಲೆ ಇವು ಹಿಂದ್ಗಡೆಯಿಂದ 1 2 3 4, ಸರಿನಾ? ಇದನ್ನು ಕೂಡ ಹೈಡ್ ಮಾಡಿದೆ, ಫ್ರೀಸ್ ಮಾಡಿದೆ, ಸಾರಿ ಹೈಡ್ ಅಲ್ಲ, ಫ್ರೀಸ್ ಮಾಡಿದೆ, ಸರಿನಾ? ಯಾಕಂದ್ರೆ ನೀವು ಅನ್ಹೈಡ್ ಮಾಡ್ಕೊಬೇಕು ಅಂತ ಅಂದ್ರೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಾ, ಹೋಗ್ತೀರಾ, ಅನ್ಫ್ರೀಸ್ ದ ಪ್ಯಾನಲ್, ಸರಿನಾ? ಈಗ ಫ್ರೀಸ್ ಅನ್ಫ್ರೀಸ್ ಆಗಿದೆ, ಸರಿನಾ? ಇದು ಇವತ್ತಿನ ಕ್ಲಾಸ್ ಆಗಿತ್ತು. ಮುಂದಿನ ಕ್ಲಾಸ್ ಅಲ್ಲಿ ಮತ್ತೊಂದು ವಿಡಿಯೋದ ಜೊತೆ ನಿಮ್ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು, ಗುಡ್ ನೈಟ್.